ಮಗ ಹೇಗಿದ್ದೀರಾ? ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನಿರ್ಮಲ. ಗುರು ಥೋತಾರೇಕ ಮತ್ತೆ ಆರ್ ಸಿ ಬಿ ಸೋತ್ಬಿಟ್ರು ಗುರು. ಒಂದೇ ಒಂದು ಗೆಲುವು ನೋಡೋಕ್ಕಾಗ್ತಿಲ್ವಲ್ಲ ಗುರು. 8 ಮ್ಯಾಚ್ ಆಯಿತು ಗುರು. 7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಸೋತಿದ್ದಾರೆ ಗುರು. ಬೆಜ್ಜಾರಿಡಿಸ್ಬಿಡೋರು ಗುರು. ಅದರಲ್ಲೂ ಇವತ್ತು ಲಾಸ್ಟ್ ಎಡ್ಜ್ ಸೀಟಲ್ಲಿ ಕೂತ್ಕೊಂಡು ನೋಡೋವಂಥ ಮ್ಯಾಚ್ ಗುರು. ಕೈ ಚೆಲ್ಬಿಟ್ರು ಗುರು. ಅದು ತುಂಬ ಬೇಜಾರಾಗ್ಬಿಡೋದೆ. ಮಾತಾಡೋಣ ಅದ್ರ ಬಗ್ಗೆ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಂಥ ಮ್ಯಾಚ್ ಗುರು. ಕೈಯಲ್ಲಿ ಇದ್ದಿದ್ದ ಮ್ಯಾಚ್ ಗುರು. ಸೋತ್ಬಿಟ್ರಲ್ಲ ಗುರು ಆರ್ ಸಿ ಬಿ ಅವರು. ಕರಣ್ ಶರ್ಮಾನ ಇಗ್ನೋರ್ ಮಾಡಿ ಅಟ್ಲೀಸ್ಟ್ ಡಿ ಕೆ ಆ ಓವರಲ್ಲಿ 2 ಸಿಂಗಲ್ ಆದರೂ ತೊಗೊಂಡ್ಬಿಡಿದ್ರೆ ಹೋಗಿರೋದು. ಕರಣ್ ಶರ್ಮಾ ಈ ಥರ ಆಡ್ತಾರೆ ಅಂತ ಡಿ ಕೆ ಗೊತ್ತಿರಲಿಲ್ಲ. ಬಟ್ ಲಾಸ್ಟ್ ಓವರ್ ಮಾತ್ರ ಬೆಂಕಿ ಥರ ಕರಣ್ ಶರ್ಮಾ ಆಡಿದ್ರು ಗುರು. ಆದರೂ ಆರ್ ಸಿ ಬಿ ಅವ್ರು ಸೋತರು. ಬೇಜಾರಾಯಿತು ಗುರು. ಬೇಜಾರಾಗೋಯ್ತು, ನಿಜ ಬೇಜಾರಾಗೋಯ್ತು. ಬ್ಯಾಟಿಂಗ್ ಅಂತೂ ವರ್ಸ್ಟಾಗಿ ಆಡ್ಬಿಟ್ಟಿದ್ದಾರೆ. ಯಾಕೆಂದರೆ ಮಿಡ್ಲಲ್ಲಿ ಒಬ್ಬರು ಆಡ್ತಾ ಇಲ್ಲ. ಬಂದವರೆಲ್ಲ ಇನ್ನು ಇಬ್ಬರು ಆಡಿದ್ದಾರೆ. ನಮ್ಮ ರಜತ್ ಪಟಿದಾರ್ ಮತ್ತು ವಿಲ್ ಜಾಕು. ಇನ್ನು ಕೊಹ್ಲಿ ಕೈ ಕೊಟ್ಟರು, ಫಾಫು ಕೈ ಕೊಟ್ಟರು. ಇನ್ನು ಇವರಿಬ್ಬರು ಆಡ್ತಾಯಿದ್ರು. ಇವರಿಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಇನ್ನು ಅದಕ್ಕೂ ನಮ್ಮ ನಾರಾಯಣ್ ಬಂದು ಮತ್ತು ರಜಲ್ ಬಂದು ಇಕ್ಕಿದ್ರು ಬಗ್ನಿಗೆ ಊಟ. ಅದಕ್ಕೂ ಸರಿಯಾಗಿ ಬಗ್ನಿಗೆ ಊಟ ಇಕ್ಕಿದ್ರು. ಬೇಜಾರು ಹಿಡಿಸ್ಬಿಟ್ರು. ಆ ಪಾರ್ಟ್ನರ್ಶಿಪ್ ಬ್ರೇಕ್ ಆಗಿದ್ದು ಗುರು. ಎಲ್ಲಿಗೆ ಹೋಗ್ಬಿಡ್ತು ಗುರು ಮ್ಯಾಚ್. ಬಂದವರೆಲ್ಲ ಟಕ 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 ಅಂತ ಔಟ್ ಆಗೋದ್ರು. ಎಲ್ಲಿ ಆಡ್ತಾರೆ ಗುರು. ಮಿಡ್ಲ್ ಆರ್ಡಲ್ಲಿ ಒಬ್ಬರು ಆಡ್ತಾ ಇಲ್ಲ. ನಮ್ಮ ಆರ್ ಸಿ ಬಿ ಏನು ಹೇಳಬೇಕು ಅಂದರೆ ನಿಜ ತುಂಬ ಮನಸ್ಸಿಗೆ ಬೇಜಾರಾಗ್ಬಿಡೋದು ಗುರು. ಎಷ್ಟು ಅಂತ ಕಾಯ್ದು ಸಾಕೋದು. ಎಷ್ಟು ಅಂತ ಚೇಂಜ್ ಮಾಡ್ತಾರೆ ಹೇಳ್ರಿ. ಎಷ್ಟೊಂದು ಚೇಂಜ್ ಮಾಡಿದ್ದಾರೆ. ಕರಣ್ ಶರ್ಮಾ ತೊಗೊಂಡಿದ್ದಾರೆ. ಕರಣ್ ಶರ್ಮಾ ಬಗ್ಗೆ ಇವತ್ತು ಇದೇ ಇಲ್ಲ. ಯಾಕಂತಂದ್ರೆ ಆ ರೇಂಜ್ಗೆ ಲಾಸ್ಟ್ ಎಡ್ಜಿಗೆ ತೊಗೊಂಡೋಗಾದರೂ ಒಂದು ರೇಂಜಿಗಾದರೂ ಇದು ಮಾಡಿದ್ದಾರೆ. ಇನ್ನು ಕ್ಯಾಮ್ರನ್ ಗ್ರೀನ್ ತಂದಿದ್ದಾರೆ. ಬಟ್ ಸಖತ್ತಾಗಿ ಆಡಿದ್ರು ಗುರು ಕರಣ್ ಶರ್ಮಾ. ಯಾಕೆಂದರೆ ಇಲ್ಲ ಅಂತ ಹೇಳ್ಬಾರ್ದು, ಭರ್ಜರಿಯಾಗಿ ಆಡಿದ್ರು. ಬಟ್ ನಮ್ಮ ಬೌಲರ್ಸ್ ಅಂತೂ ವರ್ಸ್ಟಾಗಿ ಆಡ್ತಾರೆ ಗುರು. ನಿಜ ಹೇಳಬೇಕು ಅಂತಂದರೆ ಡೆತ್ ಅವ್ರು ಎಂಥ ವರ್ಸ್ಟಾಗಿ ಮಾಡ್ತಾರೆ ಅಂದರೆ ಬೌಲರ್ಸು. ಒಂದು ಮಿಡ್ಲಲ್ಲೆಲ್ಲ ಚೆನ್ನಾಗೇ ಇತ್ತು, ಬಟ್ ಡೆತ್ತಲ್ಲಿ ಮಾತ್ರ ವರ್ಸ್ಟಾಗಿ ಆಡಿಸ್ಬಿಟ್ಟಿದೆ. ಯಶ್ ದಯಾಳ್ ಮತ್ತು ಸಿರಾಜ್ ಅದು ಯಾಕೆ ಈ ಥರ ಆಡ್ತಾ ಗೊತ್ತಿರ. ಬಟ್ ನಮ್ಮ KKR ಅವರು ಅದೇ ತಕ್ಕನಾಗಿ ರುಬ್ಬಿದ್ದಾರೆ ಗುರು. ರುಬ್ಬಿಂತಲ್ಲ ಪಿಲ್ ಸಾಲ್ಟ್ ನಾಯಿ ಹೊಡೆದಿದ್ದಾನೆ. 48 ರನ್ 14 ಬಾಲ್ಸ್ಗೆ. ಅದರಲ್ಲಿ ತಮಾಷೆ ಏನಿಲ್ಲ. 7 4 3 6 ಅದರಲ್ಲಿ ರುಬ್ಬಿ ಬಿಸಾಕಿದ್ದಾನೆ. ಇನ್ನು ನರೇನ್ಗೆ ಅಂತ ಸ್ಕೋರ್ ಹೊಡೆಯೋಕ್ಕಾಗಲಿಲ್ಲ. ಯಾಕಂದರೆ ಇವತ್ತು ನರೇನ್ನ ಚೆನ್ನಾಗಿ ಆಡಿಸ್ಕೊಂಡಿದ್ದಾರೆ. ಪವರ್ ಪ್ಲೇಲಿ ಒಳ್ಳೆ ಬೌಲಿಂಗು. ಸಿರಾಜ್ದು ಒಂದು ಓವರ್ ಸಖತ್ತಾಗಿ ಬಿತ್ತು ನರೇನ್ಗೆ. ಅದು ನರೇನ್ ಅಂತ ಬಿಲ್ಡ್ ಏನು ಮಾಡೋಕ್ಕಾಗಲಿಲ್ಲ ಇವತ್ತು. ರಘುವಂಶಿ ಕೂಡ ಅಂತ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಇನ್ನು ವೆಂಕಟೇಶ್ ಅಯ್ಯರ್ ಕೂಡ ಜಾಸ್ತಿ ಇವತ್ತು ನಿಲ್ಲಿಲ್ಲ. ಬಟ್ ನಮ್ಮ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಒಂದು ರೇಂಜಿಗೆ ತೊಗೊಂಡೋದ್ರು. 56 ರನ್ಸ್ 36 ಬಾಲ್ಸ್ಗೆ. ಅವರಿಂದನೇ ಇವತ್ತು ಒಂಚೂರು ಸ್ಕೋರ್ ಮೂವ್ ಆಯಿತು ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ರಜಲ್ಲು, ರಿಂಕು, ರಮಣ್ದೀಪ್ ಸಿಂಗು ಅವ್ರು ಬಂದಿರೋ ಕ್ಯಾಮಿಯೋಗಳನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಗಿದ್ರು ಗುರು. ಬಟ್ ನಮ್ಮ ಆರ್ ಸಿ ಬಿ ಕಡೆ ಹೇಳಬೇಕು ಅಂತಂದರೆ ಈ ಕಡೆ ಒಂದರಲ್ಲಿ ಬೌಲಿಂಗ್ ಆಡಿದ್ರೆ ಒಂದರಲ್ಲಿ ಬ್ಯಾಟಿಂಗ್ ಆಡಲ್ಲ. ಅಕಸ್ಮಾತ್ ಒಂದು ಬ್ಯಾಟಿಂಗ್ ಆಡಿದ್ರೆ ಒಂದು ಬೌಲಿಂಗ್ ಬರಲ್ಲ. ಇವತ್ತು ಎಂಥದ್ದಾಗ್ಬಿಟ್ಟಿದೆ ಅಂದರೆ ಎಲ್ಲ ಚೆನ್ನಾಗಿದ್ದು ಮಿಡ್ಲ್ ಆರ್ಡಲ್ಲಿ ಇವತ್ತು ಬ್ಯಾಟಿಂಗ್ ಚೆನ್ನಾಗಿಲ್ಲ. ಅದೊಂದು ಬೇಜಾರು. ಇವತ್ತು ಬೌಲಿಂಗು ಡೆತ್ ಓವರಲ್ಲಿ ಹೋಯ್ತು, ಹೊಗೆ ಹಾಕಿಸ್ಕೊಂತು, ನಾಯಿ ಹೊಡೆದ್ರು ಯಶ್ ದಯಾಳ್ಗೂ ಮತ್ತು ಸಿರಾಜ್ಗೆ. ಬಟ್ ಅಟ್ಲೀಸ್ಟ್ ಬ್ಯಾಟಿಂಗ್ ಆದರೂ ಏನೋ ಮಿಡ್ಲ್ ಆರ್ಡಲ್ಲಿ ಕರೆಕ್ಟಾಗಿ ಆಡಬೇಕಲ್ವಾ. ಅದೂ ಇಲ್ಲ ಇವತ್ತು. ಏನು ನಮ್ಮ ಹೇಳೋ ಮಾತೇ ಇಲ್ಲ ಈ ಕಡೆ. ಒಂದು ಕಡೆಯಿಂದ ಕೊಹ್ಲಿ 18 ಬಾಲ್ಗೆ 18 ರನ್ ಹೊಡೆದು ಔಟ್ ಆದರೆ ಇನ್ನು ಫಾಫ್ 7. ಇನ್ನು ಅವರು ಬಂದಂಥ ನಮ್ಮ ರಜತ್ ಪಟಿದಾರ್ ಮತ್ತು ವಿಲ್ ಜಾಕು ಒಂದು ಗುಡ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಹೋದರು. ಅದು ಎಂತ ಅಂತಂದರೆ 100 ರನ್ನು ಪಾರ್ಟ್ನರ್ಶಿಪ್ಪಲ್ಲಿ ಸಖತ್ತಾಗಿ ಬಿಲ್ಡ್ ಮಾಡ್ತಾಯಿದ್ರು. ಬಂದವ್ರಿಗೆಲ್ಲ ರುಬ್ರು ಬಿಸಾಕ್ತಾಯಿದ್ರು. KKR ಅವ್ರಿಗಂತೂ ಬಂದರು ನೋಡಪ್ಪ. ಇನ್ನು ರಜಲ್ ಬತ್ತಿದಂಗೆ ಒಂದೇ ಓವರಲ್ಲಿ 2 ವಿಕೆಟ್. ಬೇಜಾರಿತ್ತು ನಿಜ. ಸಖತ್ ಬೇಜಾರಾಗೋಯ್ತು. ಆ ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಿದ್ದಂಗೆ ಸ್ಕೋರು ಹೋಗಲಿಲ್ಲ, ಯಾರು ನಿಂತ್ಕೊಂಡು ಆಡಲಿಲ್ಲ. ಆರ್ ಸಿ ಬಿ ತಳ ಹಿಡಿತಾ ಬಂತು ಬೇಜಾರು ಹಿಡಿತು. ಒಟ್ಟಿನಲ್ಲಿ ಏನು ಮಾಡೋಕ್ಕಾಗದಿರೋ ಸ್ಥಿತಿಲಿ ಬಂದು ನಿಂತ್ಕೊಂಡ್ಬಿಡ್ತು. ಲಾಸ್ಟಿಗೆ ಡಿ ಕೆ ಕರೆಸ್ತಾರೆ. ಲಾಸ್ಟಿಗೆ ಮಾತಿಗೆ ಮುಂಚೆ ಎಲ್ಲರಿಗೂ ಒಂದು ಡಿ ಕೆನ ಕರ್ಕೊಂಬರ್ತಾರೆ. ಅವರು ಇವತ್ತು ಟ್ರೈ ಮಾಡಿದ್ರು, ಬಟ್ ಆಗಲಿಲ್ಲ. ಬಟ್ ಏನು ಮಾಡೋಕ್ಕಾಗಲಿ, ಆರ್ ಸಿ ಬಿ ಸೋಲ್ತು. ಬಟ್ ಹಂಗಿಂಗೆ ಸೋತಿಲ್ಲ ಗುರು. ಒಂದು ಗುಡ್ ಟಫ್ ಕಾಂಪಿಟೇಷನ್ ಕೊಟ್ಟುಬಿಟ್ಟು ಸೋಲ್ತು ಅಂತ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ಬಾಲ್ ಗುರು. ನಿಮ್ಗೆ ಗೊತ್ತಿಲ್ಲ ನಿಜ. ಹಿಂಗೆ ನೋಡ್ತಾ ಇದ್ದೀನಿ TV. ಕರಣ್ ಶರ್ಮಾ ಹೊಡೆದಿದ್ದು 3 6 ಮಿಚ್ಚಲ್ ಸ್ಟಾರ್ಕ್ಗೆ ಎದ್ದು ನಾನೇ ಕುಣಿದಾಡ್ಬಿಟ್ಟಿದ್ದೆ. ದೇವರೇ ನಮ್ಮ ಕಡೆ ಇನ್ನೂ ಗೆಲುವು ಬಿಟ್ಟಿದ್ಯಪ್ಪ ಅಂತ. ಬಟ್ ದೇವ್ರ ಕೊನೆಗೂ ಆ ಆಸೆನ ಕಿತ್ಕೊಂಡ್ಬಿಟ್ಟ ನನ್ನ ಕಡೆಯಿಂದ. ಯಾಕಂದರೆ ಗೆಲ್ಲಿಲ್ಲ ಆರ್ ಸಿ ಬಿ, ಸೋತ್ಬಿಡ್ತು. ಬೇಜಾರಾಯಿತು. ನಮ್ಮ ಕಡೆ ಇನ್ನು ಅಂಥ ಪರ್ಫಾರ್ಮರ್ ಯಾರೂ ಆಡಲಿಲ್ಲ. ವಿಲ್ ಜಾಕ್ 55 ರನ್ ನೋಡಿದ್ರೆ 33 ಬಾಲ್ಗೆ. ರಜತ್ ಪಟಿದಾರ್ 52 ರನ್ ನೋಡಿದ್ರೆ 23 ಬಾಲ್ಗೆ. ಬೌಲಿಂಗ್ ಬಂತು ಅಂತಂದರೆ ಗುರು ನಮ್ಮ ಆರ್ ಸಿ ಬಿದು ಚೆನ್ನಾಗಿ ಆಡಿಸಿದ್ರು. ಇಲ್ಲ ಅಂತಲ್ಲ, ಪವರ್ ಪ್ಲೇಲೆಲ್ಲ ಚೆನ್ನಾಗಿ ಆಡಿಸಿದ್ರು. ಬಟ್ ಡೆತ್ ಓವರಲ್ಲಿ ಬಂದಿದ್ದರಿಂದನೇ ಇವಾಗ ಸೋತಿದ್ದೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಡೆತ್ ಓವರಲ್ಲಿ ಸಿರಾಜಿಗೆ 40 ರನ್ನು, ಲಿಟ್ರಲ್ಲಿ 1 ವಿಕೆಟು. ಅದೊಂದು ಬೇಜಾರು. ಇನ್ನು ಯಶ್ ದಯಾಳ್ಗೆ 2 ವಿಕೆಟ್ ತೊಗೊಂಡಿದ್ದಾರೆ, ಕ್ರೂಷಲ್ 2 ವಿಕೆಟು. ಅದು ಒಂದು ಈ ಸತಿ ಈ ಸೀಸನಲ್ಲಿ ಪವರ್ ಪ್ಲೇಲಿ 3 ವಿಕೆಟ್ ತಗೊಂಡ್ರೆ ಇದೇ ಫಸ್ಟ್ ಟೈಮ್ ನಾವು
ಬೆಂಗಳೂರವರು. ಅದೊಂದು ಖುಷಿ ಅದಂದರೆ ಎಸ್‌ಡಿಎಲ್ಗೆ 52 ರನ್ನು 2 ವಿಕೆಟು. ಇನ್ನು ಫರ್ಗೂಸನ್ಗಂತೂ ಫಸ್ಟ್ ಓವರೇ ದುಬಾರಿ, ನಾಯಿಗೆ ಹೊಡೆದಂಗೆ ಹೊಡೆದ್ರು. ನಾಯಿಗೆ ಒಂದು ಏಟ್ ಜಾಸ್ತಿ ಕಡಿಮೆ ಹೊಡೆದ್ರು ಫರ್ಗೂಸನ್ಗೆ ಒಂದು ಏಟ್ ಜಾಸ್ತಿ ಹೊಡೆದ್ಬಿಟ್ರು ಗುರು, ಆ ಮಟ್ಟಕ್ಕೆ ಹೊಡೆದ್ರು. ಬಟ್ ಆಮೇಲೆ ಇನ್ನು 3 ಓವರಲ್ಲಿ ಕಂಟ್ರೋಲ್ ಆಯಿತು ಫರ್ಗೂಸನ್ದು. ಏನು ಬಂತು ಫಸ್ಟ್ ಓವರಲ್ಲೇ ಎಲ್ಲ ರುಬ್ಬಿಸ್ಕೊಂಡು ಆಮೇಲೆ ಕಂಟ್ರೋಲ್ ಮಾಡಿದ್ರೆ. ಬಟ್ ಇನ್ನು ಗ್ರೀನು ಪರವಾಗಿಲ್ಲ, 35 ರನ್ಸ್ ಹೊಡೆದು ಪರವಾಗಿಲ್ಲ, 2 ವಿಕೆಟ್ ಕ್ರೂಷಲ್, 2 ವಿಕೆಟ್ ಅವರು ತೊಗೊಂಡಿದ್ದಾರೆ. ಬಟ್ಟು ಇದರಲ್ಲಿ ಮಾತಾಡಬೇಕಾಗಿರೋದು KKR ಅವ್ರ ಗುರು, ಎಂಥ ಕ್ರೂಷಿಯಲ್ ಮೂಮೆಂಟ್ ಗುರು, ಸಖತ್. ಅವ್ರು ಲಕ್ಕಿ ಇತ್ತು ಇವತ್ತು, ಏನೂ ಮಾಡೋಕ್ಕಾಗಲ್ಲ. ನಮ್ಮ RCB ಅವ್ರು ಸೋತವ್ರೆ. ಇನ್ನು ಪ್ಲೇ ಆಫ್ ಕನಸು ಬಿಟ್ಟುಬಿಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಪ್ರಾಬಬ್ಲಿ 7-7 ಗೆಲ್ಲಬೇಕಾಗಿತ್ತು ಪ್ಲೇ ಆಫ್ ಹೋಗ್ಬೇಕು ಅಂತಂದರೆ, ಇವಾಗ ಅದು ಇಲ್ದಂಗೆ ಆಗ್ಬಿಡ್ದೆ ಅವನಜ್ಜಿ. ಇನ್ನೇನು ಮಾಡೋಕ್ಕಾಗಲ್ಲ, RCB ಅವರು ಸೋತ್ಬಿಟ್ಟಾರೆ. ತುಂಬ ಆಸೆ ಇಟ್ಕೊಂಡಿದ್ದೆ ಗುರು. ಲಾಸ್ಟ್ ಎಂಡಿಗೆ ತಂದು ಕರಣ್ ಶರ್ಮಾ ಅವರು ಲಾಸ್ಟ್ ಥ್ರಿಲ್ಲಿಂಗ್ ಮೂಮೆಂಟ್ ತಗೊಂಡಿದ್ರು, ಗೆದ್ದು ಬಿಡ್ತೀವಿ ಅಂತ. ಬಟ್ ಫೈನಲ್ಗೆ ಸೋತೇ ಬಿಟ್ಟ ಅವರು. ಇನ್ನೇನು ಮಾಡೋಕ್ಕಾಗಲ್ಲ, ಆಗಿದ್ದಾಗೋಯ್ತು, ಮಾರಮ್ಮನ ಜಾತ್ರೆ ಅನ್ನೋ ಥರ ಸೋತೋ. ಇನ್ನೇನು ಮನೆಗೆ ಹೋಗೋದು ಗ್ಯಾರಂಟಿ, ಅದರಲ್ಲೇನು ಫಿಕ್ಸ್ ಆಗಿಬಿಡ್ರಿ. ಇನ್ನೇನು ಮಾಡೋಕ್ಕಾಗತ್ತೆ, ಕಂಟಿನ್ಯೂಸ್ ಸೋಲ್ತಾ ಇದ್ದೀನಿ. ಇನ್ನು 5-5 ಗೆದ್ದು 6-5 ಗೆದ್ದು ಆಗಲ್ಲ, ಆಗ್ದಿರೋ ಮಾತದು. ನೋಡ್ತಾ ಇರಿ, ಇದು ಇವತ್ತಿನ ಅಪ್ಡೇಟು, ಬೇಜಾರಾಗಿರೋ ಅಪ್ಡೇಟು. ಬಾಯ್ ಬಾಯ್.